ಇಲ್ಲ ಇಲ್ಲ, ಏನು ಕೇಳೋದ್ ಬೇಡ ಅಣ್ಣ, ಎಲ್ಲಾರು ಕೇಳ್ತಾ ಇರ್ತಾರೆ. ಮಾರ್ಕ್ ಬಗ್ಗೆ ನಿಮ್ಮ 2 ಮಾತುಗಳನ್ನು ಸರ್. ಹೇಳ್ತೀನಿ ಸರ್, ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ. ಮಾರ್ಕ್ ಅಂದ್ರೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ತಾರೆ. ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ನನ್ನ ಮಗು ಇಂಥ ದಿನ ಹುಟ್ಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ. ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ, ಈ ಸಿಸೇರಿಯನ್ ಬಂದು ಮತ್ತೆ ಕೆಲವು ಡಾಕ್ಟರ್ಗಳು ಇಲ್ಲ ಇವತ್ತು ಹುಟ್ಟಿದ್ರೆ ಏನೋ ಕರಳು ಬಳ್ಳಿ ಸುತ್ಕೊಂಡಿದೆ, ನಾಳೆ ಮಾಡಬೇಕು, ಇಲ್ಲ ಜ್ಯೋತಿಷ್ ಹೇಳಿದ್ದಾರೆ ಟೈಮ್ ನಾಳೆ ಬರುತ್ತೆ, ನಾಳೆ ಅದನ್ನ ಡೆಲಿವರಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ 5 ತಿಂಗಳಿಗೆ ಮುಂಚೆ ಅಣ್ಣ ಒಂದು ಡೇಟ್ನ ಮಾರ್ಕ್ ಮಾಡಿದ್ರು. 5 ತಿಂಗಳು 17 ದಿನ ಆಗಿರಬೇಕು, ಜುಲೈ 17ನೇ ತಾರೀಕು. ಬಟ್ ಮಗು ಹುಟ್ಟೋದು ಡೇಟ್ ಚೇಂಜ್ ಆಗಿರ್ಬೋದು, ಬಟ್ ಡಿಸೆಂಬರ್ 25ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ. ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅನ್ಕೊಂಡಿದ್ದೆ ಹೆಂಗ್ 5 ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ. ನನ್ನನ್ನು ಎಷ್ಟೋ ಜನ ಕೇಳಿದ್ರು ಮಾರ್ಕ್ ಹೆಂಗ್ ಬರುತ್ತೆ, ಹೆಂಗಾಗೋಗುತ್ತೆ, ಏನಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ಆ ಜರ್ನಿನ ಒಂದು 5-6 ತಿಂಗಳು ಅಣ್ಣನ ಜೊತೆ ಪ್ರತಿ ದಿನ ನೋಡ್ಕೊಂಡ್ ಬಂದಿದ್ದೀನಿ. ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ. ಒಂದು 5 ದಿನ 6 ದಿನ ಶೂಟ್ ಮಾಡೋರು, ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು, ಪಾಂಡಿಚೇರಿಲಿ ನಡೀತಾ ಇತ್ತು. ಅಲ್ಲಿಂದ ಅಣ್ಣ ಎಲ್ಲಿದ್ದೀರಾ ಅಂದ್ರೆ ಪಾಂಡಿಚೇರಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲ್ ಇರೋರು, ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು. ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದ್ರೆ ಅರ್ಲಿ ಮಾರ್ನಿಂಗು. ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು. ನಾನು ಒಂದಿನ ಕೇಳಿದೆ ಅಣ್ಣ ನಿದ್ದೆನೇ ಮಾಡಲ್ವಲ್ಲ ಅಂತಂದಾಗ ಒಂದ್ಸತಿ ನನಗೆ ಚಂದ್ರಣ್ಣ ಹೇಳಿದ್ರು, ಕ್ಯಾಮ್ರಾಮನ್, ಇಲ್ಲಿವರೆಗೂ ನಾವು ಶೂಟ್ ಮಾಡಿದ ಅಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲಗ್ದವರೇ ಅಲ್ಲ. ಬಟ್ ಅವತ್ತು ಹತ್ತತ್ರ ಒಂದು 18-19 ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್. ಬೆಳಿಗ್ಗೆಗೆ ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲಿಗೆ ಬಿಗ್ ಬಾಸ್ಗೆ. ಸೆಟ್ಟಲ್ಲೇ ಒಂದು 5-15 ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು, ನಾವ್ಯಾರು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನೊಂದು 15 ನಿಮಿಷ ಆಮೇಲೆ ಇದ್ದಕ್ಕಿದ್ದಾಗೆ ಎದ್ದು ಏನ್ ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ, ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ. ಅಂದ್ರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾರ್ಕ್ ತರದ ಸಿನಿಮಾ ಆಗಕ್ಕೆ ಸಾಧ್ಯ. ಅಂದ್ರೆ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿನ ಎಲ್ಲಾರು ಗುರುತಿಟ್ಕೋಬೇಕು ಅಂತಂದ್ರೆ, ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಏನಾದ್ರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲಾರು ಓದ್ಕೊಳ್ಳೋ ತರ. ಇಲ್ಲ ಅಂತಂದ್ರೆ ಏನಾದ್ರೂ ಮಾಡಿಟ್ಟು ಹೋಗ್ಬೇಕಂತೆ ಎಲ್ಲಾರು ಅವ್ರ ಬಗ್ಗೆ ಬರೆಯೋ ತರ. ಅದನ್ನ ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ, ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ಗೆ. ತುಂಬಾ ಅದ್ಭುತವಾಗಿ ಮಾಡಿದೀರ ಸಿನಿಮಾನ. ಆಲ್ ದ ವೆರಿ ಬೆಸ್ಟ್.